ಜೆಂಟ್ಸು ಕಾಂಗ್ರೆಸ್ಸಿಗೆ ಅವ್ರನ್ನೂ ಇದು ಕ್ಯಾಚ್ ಮಾಡ್ಬೇಕಾದ್ರೆ ಅವ್ರಿಗೂ ಏನಾದರೂ ಸವಲತ್ತು ಕೊಡಬೇಕಲ್ವ. ಮುಂದಿನ ಸಲ BJP ಬೀಳುತ್ತೆ, ಮತ್ತು ಕಾಂಗ್ರೆಸ್ ಬರುತ್ತೆ ಆಲ್ ಇಂಡಿಯಾದಲ್ಲಿ. ನುಡಿದಂತೆ ನಡೀತಾ ಇದೆ, ಆದರೆ ಜನರು ತಪ್ಪಾಗಿ ತಿಳಿತಾ ಇದ್ದಾರೆ. ಜನ ಇನ್ನು ಸಾಥ್ ಕೊಡಬೇಕು ಸಿದ್ದರಾಮಯ್ಯನವ್ರಿಗೆ. ಸಾಥ್ ಕೊಟ್ಟರೆ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಸಿದ್ದರಾಮಯ್ಯನವರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಏನು ತಪ್ಪಿದೆ ಸರ? ಸಿದ್ದರಾಮಯ್ಯ ಆಡಳಿತ ಅಂದರೆ ಚೊಕ್ಕ ಆಡಳಿತ, ಹೌದಲ್ವಾ? ಯಾರಿಗೂ ಅವರು ಇದನ್ನು ಮಾಡಿದವರಲ್ಲ. ಸಿದ್ದರಾಮಯ್ಯನವರು ತಮ್ಮ ತಾಕತ್ತು ಇದ್ದಷ್ಟು ಮೇಲುಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ದುಡ್ಡು ತಗೊಂಡು ನಮಗೆ ಖರ್ಚು ಮಾಡಿ ಆರಿಸಿ ಬಂದು ನಮ್ಮನ್ನು ಆಳ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಬರೋಬ್ಬರಿ 500 ಕೋಟಿ ಟಿಕೆಟ್ನ ಪಡೆದಿದ್ದಾರೆ ಮಹಿಳೆಯರು. ಸೊ ಅದರಿಂದ ಕಾಂಗ್ರೆಸ್ ಸರ್ಕಾರ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ನೋಡ್ರಿ, ಲೇಡೀಸ್ ಅಷ್ಟೇ ಕೊಡಬಾರ್ದು, ಎಲ್ಲರಿಗೂ ಕೊಡಬೇಕಲ್ಲ, ಹೌದಲ್ಲ? ಲೇಡೀಸ್ ಅಷ್ಟೇ ತೊಗೊಂಡ್ರೆ ಜನರು ಎಲ್ಲರೂ ಓಟ್ ಹಾಕ್ತಾರಿಲ್ಲ. ಕಾಂಗ್ರೆಸ್ಸಿಗೆ ಲೇಡೀಸು ಹಾಕ್ತಾರೆ, ಜೆಂಟ್ಸು ಹಾಕ್ತಾರೆ. ಆದ ಕಾರಣ ಎಲ್ಲರಿಗೂ ಒಂದೇ ಮಾಡಬೇಕಿತ್ತು. ಓನ್ಲಿ ಲೇಡೀಸು ಕೊಡೋದ್ರಿಂದ ಜೆಂಟ್ಸು ಮೈಂಡ್ ಇದಾಗತ್ತೆ, ಹೌದಲ್ವಾ? ಲೇಡೀಸೇನೆ ಬರೀ ಕಾಂಗ್ರೆಸ್ ಇಡ್ತಾರ? ಜೆಂಟ್ಸು ಎಲ್ಲಿ ಹೋಗ್ಬೇಕು? ಅವರು ಜೆಂಟ್ಸು ಕಾಂಗ್ರೆಸ್ಸಿಗೆ ಅವ್ರನ್ನೂ ಇದು ಕ್ಯಾಚ್ ಮಾಡಬೇಕಾದ್ರೆ ಅವ್ರಿಗೂ ಏನಾದರೂ ಸವಲತ್ತು ಕೊಡಬೇಕಲ್ವ. ಓನ್ಲಿ ಲೇಡೀಸ್ ಕೊಟ್ಟರೆ ಲೇಡೀಸ್ ಓಟ್ ಹಾಕಿದ್ರೆ ಆರಿಸಿ ಬರ್ತಾರ? ಹೌದಲ್ಲ? ಎಲ್ಲರಿಗೂ ಸಮನಾಗಿ ಕೊಡಬೇಕು, ಎಲ್ಲರಿಗೂ ಸರಿ ಸಮನಾಗಿ ಕೊಡಬೇಕು. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಎಲ್ಲರಿಗೂ ಒಂದೇ ಥರ ನೋಡ್ಕೋಬೇಕು, ಇಷ್ಟೇ. ಸೊ ಈಗ ಕಾಂಗ್ರೆಸ್ ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆಗಳು ಅಂದರೆ ಓಕೆ ದ್ಯಾಟ್ ಅವ್ರು ಏನು ಮಾಡ್ಯಾರ ಅದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕಂತ ನಾನು ಹೇಳ್ತೀನಿ. 5 ಗ್ಯಾರಂಟಿಗಳನ್ನ ಅಂದರೆ ಓನ್ಲಿ ಗ್ಯಾರಂಟಿ ಅಂತಲ್ಲ, ಅವ್ರು ಏನು ಕೊಡ್ಬೇಕಂತಾರಲ್ಲ ಎಲ್ಲ ಕೊಡಲಿ. ಆದರೂ ಕಾಂಗ್ರೆಸ್ ಸರ್ಕಾರದಲ್ಲಿ, ಸರ್ಕಾರ ಅಂತಲ್ಲ, ಮನುಷ್ಯನಿಂದನೇ ಸರ್ಕಾರ, ಹೌದಲ್ವಾ? ಮನುಷ್ಯನೇ ಸರ್ಕಾರ. ಒಳ್ಳೆ ರೀತಿ ಜನ ಇದ್ರಂದರೆ ಕಾಂಗ್ರೆಸ್ನಲ್ಲಿ ಒಳ್ಳೆ ಥರನೇ ಆಗುತ್ತೆ. ಈಗ ಇಂದಿರಾ ಗಾಂಧಿ ಮಾಡಲಿಲ್ವಾ? ಎಷ್ಟೊಂದು ಒಳ್ಳೆ ಕಾಯ್ದೆಗಳನ್ನು ಮಾಡಿದ್ದಾರೆ ಅವರು. ಆ ಥರ ಎಲ್ಲರೂ ಆಡಳಿತ ಮಾಡಿದರೆ ಕಾಂಗ್ರೆಸ್ ಚೆನ್ನಾಗಿ ಆಗುತ್ತೆ. ಮುಂದಿನ ಸಲ BJP ಬೀಳುತ್ತೆ, ಮತ್ತು ಕಾಂಗ್ರೆಸ್ ಬರುತ್ತೆ ಆಲ್ ಇಂಡಿಯಾದಲ್ಲಿ, ಹೌದಲ್ವಾ? ಆ ರೀತಿ ಯಾವುದೇ ಒಂದು ಇದನ್ನು ತಾರತಮ್ಯ ಮಾಡದೆ ಕಾಂಗ್ರೆಸ್ನವರು ಮೊದಲು ಇಂದಿರಾ ಗಾಂಧಿ ಏನು ಮಾಡಿದ್ರು ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿಟ್ಟು ಇವ್ರು ನಾವು ಒಂದು ಸಲ ಅಲ್ಲ 10 ಸಲ ಆರಿಸಿ ಬರ್ತೀವಿ ಅಂತೇಳಿ ಒಂದು ಹೆಮ್ಮೆ ತೋರಿಸ್ಬೇಕು ಕಾಂಗ್ರೆಸ್ನವರು. ಯಾರೇ ಲೀಡರ್ಗಳಲ್ಲಿ ತಾರತಮ್ಯ ಆಗಬಾರ್ದು, ಹೌದಲ್ವಾ? ಈಗ ಇಟ್ ಈಸ್ ನಾಟ್ ಫಾರ್ ಗಾಂಧಿ ಫ್ಯಾಮಿಲಿ. ನಾವೇನು ಮಾಡ್ತೀವಿ, ಗಾಂಧಿ ಫ್ಯಾಮಿಲಿ ಚೆನ್ನಾಗಿದೆ, ಯಾರೇ ಇರಲಿ, ಗಾಂಧಿನೇ ಇರಲಿ ಅಥವಾ ಸಿದ್ದರಾಮಯ್ಯನೇ ಇರಲಿ, ಯಾರೇ ಇರಲಿ, ಅವರು ಇಡೀ ಆಲ್ ಇಂಡಿಯಾ ನಮ್ಮ ಭಾರತ ದೇಶವನ್ನು ತಮ್ಮ ಕೈಯಲ್ಲಿ ತಗೊಳ್ಳುವಂಥ ವ್ಯಕ್ತಿತ್ವ ಹೊಂದಬೇಕು, ಹೌದಲ್ವಾ? ಇಡೀ ದೇಶವನ್ನೇ ತನ್ನ ಕೈಯಲ್ಲಿ ನಡೆಸುವಂಥ ತಾಕತ್ತಿರಬೇಕು. ಅಂದರೆ ಕಾಂಗ್ರೆಸ್ ಎದ್ದು ನಿಲ್ತೈತಿ, ಹೌದಲ್ಲ? ಕಾಂಗ್ರೆಸ್ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಸಿದ್ದರಾಮಯ್ಯ ಆರ್ ರಾಹುಲ್ ಗಾಂಧಿ. ಪಾರ್ಟಿ ನಾಟ್ ಬಿಲಾಂಗ್ಸ್ ಟು ವ್ಯಕ್ತಿಯಲ್ಲಿ ಬೆಳೆದ ವ್ಯಕ್ತಿತ್ವ ಮೇಲೆ ಬೀಳ್ತದೆ ಅದು. ಈಗ ಮೋದಿ BJP, ಹೌದಲ್ವಾ? ಮೋದಿ ಅಂದ್ರೇನು? ಅದೊಂದು ವ್ಯಕ್ತಿತ್ವ. ಅದು ಯಾವುದೇ ಪಾರ್ಟಿ ಇರಲಿ, ಪಾರ್ಟಿ ಸಂಬಂಧ ಇಲ್ಲ, ವ್ಯಕ್ತಿತ್ವ ಮೇಲೆ ಆ ಥರ ವ್ಯಕ್ತಿಗಳು ತಯಾರಾಗಬೇಕು ಕಾಂಗ್ರೆಸ್ನಲ್ಲಿ. ಈ ಸಿದ್ದರಾಮಯ್ಯನವರು ಬರೀ ಕರ್ನಾಟಕ ಅಷ್ಟೇ ನೋಡಿದರೆ ಸಾಲದು, ಅವ್ರು ಮುಂದೆ ಹೋಗಬೇಕು, ಭಾರತ ದೇಶದ ಒಂದು ಹುದ್ದೆಯನ್ನು ಹೊಂದಬೇಕು. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಯಾಕೆ ಆಗಬಾರ್ದು ಅವರು? ಸಿದ್ದರಾಮಯ್ಯನವರು ಆಗಬೇಕು. ಬರೀ ಏನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದು ಮಾಡಬಾರ್ದು. ಇಂಥ ಚಲೋ ಜನ ಇದ್ದಂಥವ್ರಿಗೆ ಕೊಡಬೇಕು ಅವರು, ಅಲ್ವಾ? ಓಕೆ, ಥ್ಯಾಂಕ್ ಯು. ಸೊ ಈಗ ನುಡಿದಂತೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಸೊ ಈಗ ಆ ರೀತಿ ನಡ್ಕೊತಾ ಇದೆಯಾ ಸರ್ಕಾರ? ನುಡಿದಂತೆ ನಡೀತಾ ಇದೆ, ಆದರೆ ಜನರು ತಪ್ಪಾಗಿ ತಿಳಿತಾ ಇದ್ದಾರೆ. ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೆಯದೇ ಮಾಡ್ತಾ ಇದ್ದಾರೆ ಅವರು. ಆದರೆ ಜನ ಒಂದೇ ಥರ ನೋಡಲ್ಲ, ಡಿಫ್ರೆಂಟ್ ಆ್ಯಂಗಲ್ಸ್, ದಿ ಲುಕ್ ಡಿಫ್ರೆಂಟ್ ಆ್ಯಂಗಲ್ಸ್, ಹೌದಲ್ವಾ? ಬೇರೆ ಬೇರೆ ಥರ ನೋಡ್ತಾ ಇದ್ದಾರೆ. ಈಗ ಮುಸ್ಲಿಮ್ಸ್ ಒಂದು ಥರ ನೋಡ್ತಾರೆ, ಹಿಂದೂಗಳು ಒಂದು ಥರ ನೋಡ್ತಾ ಇದ್ದಾರೆ. ಯಾಕೆ ಬೇಕು ಇದೆಲ್ಲ? ಯಾಕೆ ಡಿಫ್ರೆನ್ಸಿಯೇಟ್ ಯಾಕೆ ಬೇಕು? ಒಂದೇ ಥರ ನೋಡಿದರೆ ಒಳ್ಳೆಯದೇ ಆಗತ್ತೆ, ಕೆಟ್ಟದೇನು ಆಗಲ್ಲ.
ಈಗ ಸತತ ಸಿದ್ದರಾಮಯ್ಯ ಅವರೇನೆ ಬಸ್ ಕಂಡಕ್ಟರ್ ಆಗಿ ಹೋಗಿ ಟಿಕೆಟ್ನ ಹರಿದಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಅವರು ನೋಡ್ರಿ, ನಾನು ಸಿ ಎಮ್ ಅಂತ ಅವ್ರ ಹೆಮ್ಮೆ ಇದು ಇದೆ, ಇದು ಇಲ್ಲ, ಎಗೋ ಇಲ್ಲ ಅವರಲ್ಲಿ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನೆಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತಾರೆ ಅವರು ಸಿದ್ದರಾಮಯ್ಯನವರು. ಆದರೆ ಅದಕ್ಕೆ ಜನ ಸಾಥ್ ಕೊಡ್ತಾಯಿಲ್ಲ, ಹೌದಲ್ವಾ? ಜನ ಏನು ಸಾಥ್ ಕೊಡಬೇಕು ಸಿದ್ದರಾಮಯ್ಯನವ್ರಿಗೆ. ಸಾಥ್ ಕೊಟ್ಟರೆ ಅವರು ಪ್ರೈಮ್ ಮಿನಿಸ್ಟ್ರು ಆಗ್ಬೋದು, ಸಿದ್ದರಾಮಯ್ಯನವರು ಪ್ರೈಮ್ ಮಿನಿಸ್ಟ್ರು ಆಗ್ಬೋದು. ಏನು ತಪ್ಪಿದೆ? ಹಾಂ, ಹೌದಲ್ವಾ? ಸೊ 5 ಗ್ಯಾರಂಟಿಗಳಿಂದ ಜನರಿಗೆ ನಿಜವಾಗ್ಲೂ ಅನುಕೂಲ ಆಗ್ತಾ ಇದೆಯಾ ಸರ್? ಆಗ್ತಾ ಇದೆ ಮೇಡಮ್. 5 ಅನುಕೂಲದಿಂದ ಜನರಿಗೆ ಭಾರಿ ಅಗ್ದಿ ಇದು ನಾ 100% ಹೇಳ್ತಿದ್ದೀನಿ. ಈ 5 ಅನುಕೂಲದಿಂದನೇ ಜನ ಓಡಾಡ್ತಾ ಇದ್ದಾರೆ. ಕೋಟ್ಲೆ ಆಸ್ತಿ ಆಗ್ತಾ ಇದೆ ದೇವಸ್ಥಾನಗಳಿಗೆ, ಹೌದಲ್ವಾ? ಈಗ ಲೇಡೀಸು ಫ್ರೀ ಬಸ್ ಮಾಡಿದ್ದಾರೆ, ಅವರೆಲ್ಲ ಓಡಾಡ್ತಿದ್ದಾರೆ. ಓಡಾಡ್ತಿರೋದ್ರಿಂದ ಒಂದು ಕಲೆಕ್ಷನ್ ಆಗುತ್ತೆ. ಈಗ ಒಂದು ಚಾರಿಟೇಬಲ್ ಟ್ರಸ್ಟ್ ಇರುತ್ತೆ, ಚಾರಿಟೇಬಲ್ ಟ್ರಸ್ಟಿಗೆ ಅವರಿಂದ ಹಣ ಹರಿದು ಹೋಗುತ್ತೆ. ಈಗ ನೀವು 2,000 ರೂಪಾಯಿ ಕೊಡ್ತೀರಿ ಮಂತ್ಲಿ, ಈಗ ಒಂದು 5,000 ರೂಪಾಯಿ ದೇಣಿಗೆ ಕೊಡೋರು ಇರ್ತಾರೆ ಲೇಡೀಸು, ಹೌದಲ್ವಾ? ಈಗ 2,000 ತೊಗೊಂಡು 5,000 ದೇಣಿಗೆ ಕೊಡೋರು ಇರ್ತಾರಲ್ವಾ? ಈಗೆಲ್ಲ ಗೋಳೆ ಮಾಡಿ ಅವರು ಒಂದು ಟ್ರಸ್ಟ್ಗೆ ಕೊಡ್ಬೇಕು. ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗ್ತಿರ್ತಾರೆ ಅವರು, ಅಲ್ಲಿ ಕೊಡ್ಬೋದು. ಈಗ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಅವರು ಹಣ ತೊಗೊಂಡು ಏನು ಮಾಡ್ತಾರೆ ಅವರು? ಅದಕ್ಕೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹೌದಲ್ಲ? ಓಕೆ. ಸೊ ಸಿದ್ದರಾಮಯ್ಯ ಅವರ ಆಡಳಿತ ಹೇಗಿದೆ ಸರ್? ಸರ, ಸಿದ್ದರಾಮಯ್ಯ ಆಡಳಿತ ಅಂದರೆ ಚೊಕ್ಕ ಆಡಳಿತ, ಹೌದಲ್ವಾ? ಯಾರಿಗೂ ಅವರು ಇದನ್ನು ಮಾಡಿದವರಲ್ಲ. ಒಂದು ಅವ್ರದ್ದು ಏನು ಜನರು ನೋಡೋ ರೀತಿ ಅಂದರೆ ಅವರು SC ST ಅಂತೇಳಿ ನೋಡ್ತಾರೆ, ದಲಿತ ವರ್ಗದಿಂದ ಬಂದವರು. ಒಂದು ಮೇಲಿನವ್ರು ಏನು ಮಾಡ್ತಾರೆ, ಅವ್ರನ್ನ ತುಳ್ಯಾಕೆ ನೋಡ್ತಾರೆ, ಹೌದಲ್ವಾ? ಮೇಲಿನವರು ಏನು ಮಾಡ್ತಾರೆ, ತುಳ್ಯಾಕೆ ನೋಡ್ತಾರೆ. ಇವರು BJP ಅವರು ಬ್ರಾಹ್ಮಣರು ಅಂದರೆ ಏನು ಮೇಲಿಂದ ಬಿದ್ದಾರ? ಹಾಂ, ಅವ್ರೇನು ಮೇಲ್ಗಡೆಯಿಂದ ಬಿದ್ದಾರ? ಮಳೆಯಲ್ಲಿ ಬಿದ್ದಾರ? ಸಿದ್ದರಾಮಯ್ಯನವರು ತಮ್ಮ ತಾಕತ್ತು ಇದ್ದಷ್ಟು ಮೇಲ್ಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರನ್ನು ತುಳಿತಕ್ಕಂಥ ಕೆಲವೊಂದು ಅವರಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರನ್ನ ತುಳಿಯೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಅವರು ಎಚ್ಚೆತ್ತು ನಾನು ಪ್ರೈಮ್ ಮಿನಿಸ್ಟರ್ ಆಗೇ ತೀರ್ತೀನಿ ಅಂತ ಅವರೊಂದು ಇದನ್ನು ಮಾಡಬೇಕು, ಹೆಮ್ಮೆ ಪಡಬೇಕು. ಈಗ ಒಂದಷ್ಟು ಜನ ಹೇಳ್ತಾರೆ ಅಂದ್ರೆ ಒಂದು ಕಡೆ ಕಿತ್ಕೊತಾ ಇದ್ದಾರೆ, ಇನ್ನೊಂದು ಕಡೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ಏನು ಹೇಳ್ತೀರಾ? ಇಲ್ಲ ಮೇಡಮ್, ಇಲ್ಲ, ಆ ರೀತಿ ಆಗಲ್ಲ ಅದು. ಈಗ ನಮ್ಮ ದುಡ್ಡು ನಾವೇ ಕೊಡ್ತೀವಿ. ಟ್ಯಾಕ್ಸ್ ಆಲ್ ಆರ್ ಪೇಯಿಂಗ್ ಟ್ಯಾಕ್ಸ್, ಹೌದಲ್ವಾ? ಎಲ್ಲಿಂದ ಕಿತ್ಕೋತಾರೆ ಅವರು? ಯಾರಿಗೆ ಕೊಡ್ತಾರೆ? ನಮ್ಮ ದುಡ್ಡು ನಮಗೆ ಕೊಡ್ತಾರೆ, ಅದು ಮಾತು ಬೇರೆ. ಟ್ಯಾಕ್ಸ್ ಮೀನ್ಸ್ GST ಅದು ಇದು ಎಲ್ಲ ಗೋಡೆ ಮಾಡಿ ನಮಗೆ ಕೊಡ್ತಾರಲ್ಲ. ರೋಡ್ ಮಾಡ್ತಾರೆ, ನೀರು ಕೊಡ್ತಾರೆ, ಅವರೇನು ಸ್ವಂತಕ್ಕೆ ಉಪಯೋಗ ಮಾಡ್ತಾರಾ? ಇಲ್ಲ, ಅದು ನಮ್ಮ ದುಡ್ಡು ನಮಗೆ ಕೊಡ್ತಿರ್ತಾರೆ. ಅದು ಟ್ಯಾಕ್ಸ್, ಅದು ಕನ್ವರ್ಟೆಡ್ ಏನಂತಾರೆ ಅದಕ್ಕೆ, ಕನ್ವರ್ಸೇಷನ್ ಕನ್ವರ್ಟಿಂಗ್ ದ ಮನಿ. ಈಗ ಯಾರ್ದರ ದುಡ್ಡು ತೊಗೊಂಡು ಯಾರೂ ತಮ್ಮ ದುಡ್ಡು ಹಾಕಲ್ಲ. ಯಾವುದೇ ಪಾರ್ಟಿ ಇರಲಿ, ಯಾವುದೇ ಚೀಫ್ ಮಿನಿಸ್ಟರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಯಾರೂ ತಮ್ಮ ಕಿಸಾಗಿನ ದುಡ್ಡು ಯಾರೂ ಹಾಕಲ್ಲ, ಹೌದಲ್ಲ? ನಮ್ಮ ದುಡ್ಡು ತೊಗೊಂಡು ನಮಗೆ ಖರ್ಚು ಮಾಡಿ ಆರಿಸಿ ಬಂದು ನಮ್ಮನ್ನು ಆಳ್ತಾರೆ, ಹೌದಲ್ಲ? ಮತ್ತು ಏನು ಮಾಡಬೇಕಾಗಿದೆ ಇನ್ನು? ಎಸ್, ಥ್ಯಾಂಕ್ ಯು.